Hello students, how are you all? Hoping all are healthy and good at home, isn't it? Yes, today we are going to deal with fourth chapter, that is Oru Manusyan. Okay, that is written by Vaikom Muhammad Bashir. So, it is a short story. What you mean by short story then? ಏನು ಸಣ್ಣ ಕಥೆ ಅಂತ ಅಂದರೆ short story is an invented prose narrative shorter than a novel. Okay, usually dealing with a few characters. ಏನು ಸಣ್ಣ ಕಥೆ ಅಂತ ಅಂದರೆ ಅದರಲ್ಲಿ ತುಂಬ ಕಡಿಮೆ ಪಾತ್ರಗಳನ್ನು ನೀವು ನೋಡ್ಬೋದು. ಒಂದು ಎರಡು ಪಾತ್ರಗಳು ಅಥವಾ ತುಂಬ ಫ್ಯೂ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಸಿ ಇನ್ ಶಾರ್ಟ್ ಸ್ಟೋರಿ. ಮತ್ತು ಅದು ಕಾದಂಬರಿಗಿಂತ ಸಣ್ಣ ಚಿಕ್ಕ ಕಥೆ ಆಗಿರುತ್ತೆ. ಕಾದಂಬರಿ ಮೀನ್ಸ್ ಇಟ್ಸ್ ಅ ಹ್ಯೂಜ್ ಸ್ಟೋರಿ. ಒಂದು ಸ್ಟೋರಿನ ಎಲಾಬೊರೇಟ್ ಮಾಡಿ ಒಂದು ಬುಕ್ಕನ್ನೇ ಮಾಡಿರ್ತಾರೆ. ಸೊ ಶಾರ್ಟ್ ಸ್ಟೋರಿಯಲ್ಲಿ ಹಾಗಲ್ಲ. ಓಕೆ, ಒಂದು ಮಿನಿಮಮ್ ಅಂದರೆ ಒಂದು 5 to 6 pages ಆರ್ 7 pages 8 pages ಈ ಥರ ಇರೋದನ್ನು ನಾವು ಸಣ್ಣ ಕಥೆ ಅಂತ ಕರಿತೀವಿ. ಈ ಸಣ್ಣ ಕಥೆಯಲ್ಲಿ ಜಾಸ್ತಿ ಕ್ಯಾರೆಕ್ಟರ್ಸ್ ನಿಮಗೆ ಬರೋದಿಲ್ಲ. ಸೊ ಓರು ಮನುಷ್ಯನ್ ಈಸ್ ಆಲ್ಸೋ ಅ ಶಾರ್ಟ್ ಸ್ಟೋರಿ. ಓಕೆ, ಇಟ್ ಈಸ್ ರಿಟನ್ ಬೈ ವೈಕೋಮ್ ಮಹಮ್ಮದ್ ಬಶೀರ್. ಸೊ ವೈಕೋಮ್ ಮಹಮ್ಮದ್ ಬಶೀರ್ ಹಿ ಈಸ್ ಒರಿಜಿನಲಿ ಮಲಯಾಳಂ ರೈಟರ್. ಓಕೆ, ಅವನು ಈ ಸಣ್ಣ ಕಥೆನ ಓರು ಮನುಷ್ಯನ್ ಅನ್ನೋದು ಇಟ್ ಈಸ್ ಒರಿಜಿನಲಿ ರಿಟನ್ ಇನ್ ಮಲಯಾಳಂ, ಬಟ್ ಲೇಟರ್ ಇಟ್ ಹ್ಯಾಡ್ ಬೀನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್ ಬೈ ವಿ ಅಬ್ದುಲ್ ಅನ್ನೋರು ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ವೈಕೋಮ್ ಮಹಮ್ಮದ್ ಬಶೀರ್ ಹಿ ರೋಟ್ ಮೆನಿ ಶಾರ್ಟ್ ಸ್ಟೋರೀಸ್ ಆಸ್ ವೆಲ್ ಆಸ್ ಹಿ ವಾಸ್ ಅ ನಾವೆಲಿಸ್ಟ್ ಆಲ್ಸೋ. ಅವನು ಕಾದಂಬರಿಕಾರನೂ ಕೂಡ ಹೌದು, ಶಾರ್ಟ್ ಸ್ಟೋರಿ ರೈಟರು ಕೂಡ ಹೌದು. So his short stories or his works have been translated into many Indian languages. ಅಂದರೆ ಅವನು ಬರೆದಿರತಕ್ಕಂಥ ವರ್ಕ್ಸು ಎಷ್ಟೋ ಇಂಡಿಯನ್ ಲ್ಯಾಂಗ್ವೇಜಸ್ಸಿಗೆ ಟ್ರಾನ್ಸ್ಲೇಟ್ ಆಗಿದೆ. ಓಕೆ, ಆ್ಯಂಡ್ he is honorary fellow of ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಓಕೆ, ಸಾಹಿತ್ಯ ಅಕಾಡೆಮಿ ಅವಾರ್ಡಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಸೊ ದಿಸ್ ಈಸ್ ಶಾರ್ಟ್ ಇಂಟ್ರೊಡಕ್ಷನ್ ಅಬೌಟ್ ವೈಕೋಮ್ ಮಹಮ್ಮದ್ ಬಶೀರ್. ಸೊ ಓರು ಮನುಷ್ಯನ್, ಓಕೆ, ಏನು ಓರು ಮನುಷ್ಯನ್ ಅಂತ ಅಂದರೆ ಆ್ಯಕ್ಚುಲಿ ಇಟ್ ಈಸ್ ಅ ಮಲಯಾಳಂ ಟೈಟಲ್. ಓಕೆ, ಓರು ಮನುಷ್ಯನ್ ಅನ್ನೋದು ಒಂದು ಮಲಯಾಳಂ ಟೈಟಲು. ಎ ಹ್ಯೂಮನ್ ಬೀಯಿಂಗ್ ಅಥವಾ ಎ ಮ್ಯಾನ್ ಅಂತಲೂ ಬರುತ್ತೆ ಇಂಗ್ಲೀಷಲ್ಲಿ. ಓಕೆ, ಒಬ್ಬ ಮನುಷ್ಯ. ಓರು ಮೀನ್ಸ್ ಒನ್, ಮನುಷ್ಯನ್ ಮೀನ್ಸ್ ಹ್ಯೂಮನ್ ಬೀಯಿಂಗ್ಸ್, ದಟ್ಸ್ ಇಟ್. ಓಕೆ, ಅ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ದಿಸ್ ಚಾಪ್ಟರ್ ಸ್ಟ್ರೆಸ್ಸಸ್ ಆನ್ ಹ್ಯುಮ್ಯಾನಿಟಿ as well as moral values. ಓಕೆ, ಈ ಚಾಪ್ಟರು ಮಾನವೀಯತೆ ಬಗ್ಗೆ ಮತ್ತು ಮೌಲ್ಯಗಳ ಬಗ್ಗೆ ಮಾತಾಡುತ್ತೆ. ಸೊ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದೀಸ್ ಕಾನ್ಸೆಪ್ಟ್ಸ್ ಬಿಫೋರ್ ವಿ ಗೆಟ್ ಇನ್ ಟು ದ ಚಾಪ್ಟರ್. ಸೊ ನಾವು ಈ ಚಾಪ್ಟರ್ನ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ಮಾನವೀಯತೆ ಅಂದ್ರೇನು, ಮೌಲ್ಯಗಳಂದ್ರೇನು ನಾವು ಫಸ್ಟ್ ತಿಳ್ಕೊಬೇಕು. ವಾಟ್ ಈಸ್ ಹ್ಯುಮ್ಯಾನಿಟಿ ಅಕಾರ್ಡಿಂಗ್ ಟು ಯು ಪೀಪಲ್? ಸೊ ನಿಮ್ಮ ಪ್ರಕಾರ ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆ ಅಂದರೆ ಏನು? ಓಕೆ, ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಆ್ಯನ್ ಇನ್ಸಿಡೆಂಟ್. ಸೊ ನಾನು ನಿಮ್ಮ ಜೊತೆ ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ, ವಿಚ್ ಈಸ್ ಆ್ಯನ್ ಎಪಿಟೋಮ್ ಆಫ್ ಹ್ಯುಮ್ಯಾನಿಟಿ. ಅಂದರೆ ಹ್ಯುಮ್ಯಾನಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥ ಒಂದು ಇನ್ಸ್ಟೆನ್ಸ್ ಅಥವಾ ಒಂದು ಸನ್ನಿವೇಶನ ಇನ್ಸಿಡೆಂಟ್ನ ಐ ವಿಲ್ ಗೋಯಿಂಗ್ ಟು ನರೇಟ್ ಯು. ಒಂದ್ಸಲ ಮದರ್ ತೆರೇಸಾ ವೆನ್ ಶಿ ವಾಸ್ ಅಲೈವ್, ಯಾರೋ ಬಂದು ಮದರ್ ತೆರೇಸಾಗೆ ಹೇಳ್ತಾರಂತೆ, ಸೊ ಅಲ್ಲೊಂದು ಫ್ಯಾಮಿಲಿ ಇದೆ, ಹಿಂದೂ ಫ್ಯಾಮಿಲಿ, ಸೊ ನೀವು ಅವರಿಗೆ ಹೆಲ್ಪ್ ಮಾಡಿ, ಪ್ಲೀಸ್ ಗೋ ಆ್ಯಂಡ್ ಹೆಲ್ಪ್ ದೆಮ್, ದೇ ಹ್ಯಾವ್ ನಾಟ್ ಈಟನ್ ಫುಡ್ ಫಾರ್ 2-3 days. ಅಂದರೆ ಅವರು 2-3 ದಿನದಿಂದ ಊಟ ಮಾಡಿಲ್ಲ, ಒಂದು ಹಿಂದೂ ಫ್ಯಾಮಿಲಿ ಇದೆ, ಪ್ಲೀಸ್ ಗೋ ಆ್ಯಂಡ್ ಹೆಲ್ಪ್ ಅಂತ ಯಾರೋ ಸ್ಟ್ರೇಂಜರ್ ಹಿ ಕಮ್ಸ್ ಆ್ಯಂಡ್ ಟೆಲ್ಸ್ ಹರ್. ಸೊ ಮದರ್ ತೆರೇಸಾ ವಾಟ್ ಶಿ ಡಿಡ್, ಶಿ ಟುಕ್ ಫುಡ್ ಆ್ಯಂಡ್ ಶಿ ಗೋಸ್ ಟು ದಟ್ ಹೌಸ್. ಸೊ ಮದರ್ ತೆರೇಸಾ ಏನು ಮಾಡ್ತಾರಂತೆ, ಫುಡ್ಡನ್ನ ತಗೊಂಡು ಆ ಮನೆಗೆ ಹೋಗ್ತಾಳಂತೆ. ಆ ಮನೆಗೆ ಹೋದ್ಮೇಲೆ ದ ಚಿಲ್ಡ್ರನ್ ವರ್ ವೆರಿ ಹ್ಯಾಪಿ. ಓಕೆ, ಮನೆಯಲ್ಲಿದ್ದಂಥ ಮಕ್ಕಳು ದೇ ವರ್ ಅಮೇಜ್ಡ್. ಸೊ ತುಂಬ ಖುಷಿ ಆಗಿಬಿಟ್ಟು ದೇ ವರ್ ವೆರಿ ಹ್ಯಾಪಿ ಆ್ಯಂಡ್ ದೇ ಹ್ಯಾಪಿ ಟು ಲುಕ್ ಅಟ್ ದ ಫುಡ್. ಲೇಟರ್ ಆನ್ ದ ಮದರ್ ವಾಟ್ ಶಿ ಡಿಡ್, ಆ ಮನೆಯಲ್ಲಿರ್ತಕ್ಕಂಥ ತಾಯಿ ಏನು ಮಾಡಿಲ್ಲಂತೆ, ಆ ಫುಡ್ಡನ್ನ 2 ಭಾಗ ಡಿವೈಡ್ ಮಾಡಿದ್ಲಂತೆ. ಒಂದನ್ನು ಅರ್ಧನ ತನ್ನ ಮಕ್ಕಳಿಗೆ ಕೊಟ್ಟು ಇನ್ನೊಂದನ್ನು ಎಲ್ಲೋ ತೊಗೊಂಡು ಹೋದ್ಲಂತೆ.
ಸೊ ಮದರ್ ತೆರೇಸಾ ವರ್ ಸರ್ಪ್ರೈಸ್ಡ್, ಏನಿದು ನಾನು ಫುಡ್ ತಂದು ಕೊಟ್ಟೆ ಎಲ್ಲ ಮಕ್ಳಿಗೆ ಕೊಡೋಬಿಟ್ಟು ಇವರೆಲ್ಲಿಗೋ ತೊಗೊಂಡು ಹೋದ್ರಲ್ಲ ಅಂತ. ಮದರ್ ತೆರೇಸಾ ಶಿ ವೇಟ್ಸ್ ಫಾರ್ ಹರ್, ವೇಟ್ ಮಾಡ್ತಾರಂತೆ. ಕೊನೆಗೆ ಆ ತಾಯಿ ಬರ್ತಾಳೆ. ಎಲ್ಲಿ ಹೋಗಿದ್ದೆ ಅರ್ಧ ಫುಡ್ ತೊಗೊಂಡು ಅಂತ ಕೇಳಿದ್ರಂತೆ ಮದರ್ ತೆರೇಸಾ. ಅವಾಗ ಆ ತಾಯಿ ಹೇಳ್ತಾಳಂತೆ, ಇಲ್ಲ ಇಲ್ಲ ನಾವಷ್ಟೇ ಅಲ್ಲ ಉಪವಾಸ ಇರೋದು, ಪಕ್ಕದಲ್ಲಿ ಒಂದು ಮುಸ್ಲಿಂ ಫ್ಯಾಮಿಲಿ ಇದೆ, ದೇರ್ ಚಿಲ್ಡ್ರನ್ ಆಲ್ಸೋ ಸ್ಟಾರ್ವಿಂಗ್ ಫಾರ್ 2-3 days. ಸೊ ಆ ಮಕ್ಕಳು ಕೂಡ 2-3 ದಿನದಿಂದ ಏನೂ ಊಟಕ್ಕಿಲ್ಲ ಅವರಿಗೂ, ಸೊ ನಾನು ಹೋಗಿ ಫುಡ್ ಕೊಟ್ಟು ಬಂದೆ ಅಂತ ಹೇಳ್ತಾರಂತೆ. ಮದರ್ ತೆರೇಸಾ ಏನು ಹೇಳ್ತಾರೆ ಅಂದರೆ, ನನಗೆ ಅವಳು ಫುಡ್ ಕೊಟ್ಟು ಬಂದಿದ್ದು ಗ್ರೇಟ್ ಅನ್ನಿಸ್ಲಿಲ್ಲ, ಆದರೆ ತನ್ನ ಕಷ್ಟದಲ್ಲಿ ಇನ್ನೊಬ್ಬರ ಕಷ್ಟನೂ ತಿಳ್ಕೊಳ್ಳೋವಷ್ಟು ಮಾನವೀಯತೆ ಇದೆ ಅಲ್ವಾ ಅವಳಿಗೆ, ಸೊ ನನಗೆ ಅದು ತುಂಬ ಹಿಡಿಸ್ತು, ಆ ಮಾನವೀಯತೆಗೆ ನಾನು ಅವತ್ತು ತಲೆಬಾಗ್ದೆ ಅಂತ ಹೇಳ್ತಾರಂತೆ ಮದರ್ ತೆರೇಸಾ. ದಿಸ್ ಈಸ್ ವಾಟ್ ಹ್ಯುಮ್ಯಾನಿಟಿ isn't it? If someone is facing a difficult situation, or if someone is caught in a dangerous means, we have to come forward to rescue them. ಓಕೆ, ನಾವು ಮುಂದೆ ಬರಬೇಕು ಅವ್ರನ್ನ ರಕ್ಷಿಸೋದಕ್ಕೆ, ಯಾರಾದರೂ ಅಪಾಯದಲ್ಲಿದ್ದರೆ. we don't worry at all. Nowadays I think society is losing its humanity. Have you ever felt that society is losing its humanity? ನಿಮಗೆ ಯಾವತ್ತಾದರೂ ಅನಿಸಿದೆಯಾ ಸೊಸೈಟಿಯಲ್ಲಿ ಮಾನವೀಯತೆ ಅನ್ನೋದು, ಮೌಲ್ಯಗಳು ಅನ್ನೋದು ಇಟ್ ಈಸ್ ಕ್ರಂಬ್ಲಿಂಗ್ ಡೌನ್ ಅಂತ ಯಾವತ್ತಾದರೂ ಅನಿಸಿದೆಯಾ ನಿಮಗೆ? ಎಸ್, ನಿಮಗೆ ಡೆಫಿನೆಟಾಗಿ ಅನಿಸಿರುತ್ತೆ. ವಿ ಆರ್ ರೆಫರ್ಡ್ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ಹೌದಾ? ನಮ್ಮ ಮನುಷ್ಯರು ಅಂತ ಕರಿತೀವಿ. ಬಟ್ ವಿ ಡೋಂಟ್ ಫೈಂಡ್ ಸಚ್ ಕ್ವಾಲಿಟಿ ಅಮಾಂಗ್ ಪೀಪಲ್ ನೌ ಡೇಸ್. ಆದರೆ ಆ ಕ್ವಾಲಿಟಿ, ಮನುಷ್ಯರಲ್ಲಿ ಇರಬೇಕಾದಂಥ ಮಾನವೀಯ ಗುಣಗಳು ನಮ್ಮಲ್ಲಿ ಈಗಿನ ಜನ್ರೇಷನಲ್ಲಿ ಕಾಣ್ತಿಲ್ಲ. ಯಾಕೆ ಮೇಡಮ್ ಹೀಗೆ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಯಾರಾದರೂ ಏನಾದರೂ ಆಕ್ಸಿಡೆಂಟ್ ಆಯ್ತಪ್ಪ, ಇಫ್ ಸಮ್ವನ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್, ಅಲ್ಲಿ ಹೆಲ್ಪ್ ಮಾಡೋರಿಗಿನ್ನ ನಿಂತು ನೋಡೋರೇ ಜಾಸ್ತಿ, ಹೌದಾ? ದೇ ಟೇಕ್ ಔಟ್ ದೇರ್ ಮೊಬೈಲ್ ಆ್ಯಂಡ್ ದೇ ಸ್ಟಾರ್ಟ್ ಶೂಟಿಂಗ್ ದ ಇನ್ಸಿಡೆಂಟ್. ಅದು ತಮ್ಮ ಮೊಬೈಲ್ ತೊಗೊಂಡು ಇನ್ಸಿಡೆಂಟ್ನ ಶೂಟ್ ಮಾಡ್ಕೊಳ್ತಾರೆ. ಇನ್ಸ್ಟೆಡ್ ಆಫ್ ಕಮಿಂಗ್ ಫಾರ್ವರ್ಡ್ ಟು ಹೆಲ್ಪ್ ದೆಮ್, ಅವರಿಗೆ ಒಂದು ಸಹಾಯ ಹಸ್ತನ ಚಾಚೋಬಿಟ್ಟು, ಅವರಿಗೆ ಬ್ಲಡ್ ಎಲ್ಲ ಬರ್ತಿರುತ್ತೆ, ಅವ್ರಿಗೆ ನೀರು ಕೇಳ್ತಿರ್ತಾರೆ ಆಕ್ಸಿಡೆಂಟ್ ಆದಂಥವ್ರು. ನೋಬಡಿ ಈಸ್ ರೆಡಿ, ಎಲ್ಲರೂ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರ್ತಾರೆ. ದಟ್ ವಾಟ್ ಹ್ಯಾಪನ್ಸ್ ಇನ್ ನೌಡೇಸ್. ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಯಾವತ್ತಾದರೂ ಅನಿಸಿದೆ ಈ ಥರ? ಐ ಥಿಂಕ್ ಯು ಆಲ್ಸೋ ಕಮ್ ಅಕ್ರಾಸ್ ಸಚ್ ಕೈಂಡ್ ಆಫ್ ಸಿಚುವೇಶನ್. ನಿಮಗೂ ಒಂದಲ್ಲ ಒಂದು ರೀತಿ ಈ ಥರದ ಅನುಭವ ಆಗಿರುತ್ತೆ. I hope you got my point. Yes, so this chapter throws light on these aspects. So humanity ಬಗ್ಗೆ ಈ ಆಸ್ಪೆಕ್ಟ್ಸ್ ಮಾತಾಡುತ್ತೆ, ಮತ್ತು ಸಮಾಜದಲ್ಲಿ ಹೇಗೆ ಮಾನವೀಯತೆಯ ಗುಣಗಳು ಕಡಿಮೆ ಆಗ್ತಿದ್ದಾವೆ. ಓಕೆ, ದಿ ಪೀಪಲ್ ಗೆಟ್ ಎಂಟರ್ಟೈನ್ಡ್ ಬೈ ದೋಸ್ ಇನ್ಸಿಡೆಂಟ್ಸ್. ಓಕೆ, ಯಾರಿಗಾದರೂ ಬಿದ್ದರೆ, ಸೊ ಅದರಿಂದ ನಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನಮ್ಮ ಮನಸ್ಸು ಎಷ್ಟು ವಿಕಾರವಾಗಿರಬೇಡ ಅಲ್ವಾ? ಯಾರಾದರೂ ಒಬ್ರು ಬಿದ್ದರೆ ಅಥವಾ ಏನಾದರೂ ಆಯಿತು ಅಂದರೆ ಅವಾಗ ನಮಗೆ ನಗು ಬರುತ್ತೆ. ಅವ್ರಿಗೆ ನೋವಾಯ್ತಲ್ಲ ಅಂತ ನಮಗೆ ಯೋಚನೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ. ಯಾರಾದರೂ ಬಿದ್ದರೆ ನಾವು ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಸೊ ಏನು ಹೇಳ್ತಿದ್ದಾರೆ, ಮಾನವೀಯತೆ ಇತ್ತೀಚೆಗೆ ಸಮಾಜದಲ್ಲಿ ಕಡಿಮೆ ಆಗ್ತಿದೆ. ಇಟ್ ಇಸ್ ಕ್ರಂಬ್ಲಿಂಗ್ ಡೌನ್ ಇನ್ ಅವರ್ ಸೊಸೈಟಿ. ಆ್ಯಂಡ್ ಹಿ ಆಲ್ಸೋ ಸೇಸ್ ದ್ಯಾಟ್ ವಿ ಕೆನಾಟ್ ಲೇಬಲ್ ಪೀಪಲ್ ಆ್ಯಸ್ ಗುಡ್ ಪೀಪಲ್ ಆ್ಯಂಡ್ ಬ್ಯಾಡ್ ಪೀಪಲ್. ಸೊ ನಾವು ಯಾರನ್ನೇ ಆಗಲಿ ನೋಡಿಬಿಟ್ಟು ವಿ ಕೆನಾಟ್ ಜಡ್ಜ್ ದಮ್ ಇಮಿಡಿಯೇಟ್ಲಿ, ಹೌದಾ? ಎಷ್ಟೋ ವರ್ಷದಿಂದ ನಿಮ್ಮ ಜೊತೆಗಿರೋರೇ ನಿಮಗೆ ಮೋಸ ಮಾಡ್ಬೋದು. ಅದಕ್ಕೆ ಈಗಿನ ಕಾಲದಲ್ಲಿ ಎಸ್ಪೆಷಲಿ ಇನ್ ದೀಸ್ ಡೇಸ್ ವಿ ಕೆನಾಟ್ ಜಡ್ಜ್ ಪೀಪಲ್ ಬೈ ದೇರ್ ಅಪಿಯರೆನ್ಸ್. ನಮಗೆ ಈಗಿನ ಕಾಲದಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾರನ್ನೂ. ಅಪಿಯರೆನ್ಸ್ ಕ್ಯಾನ್ ಬಿ ಆಲ್ವೇಸ್ ಡಿಸೆಪ್ಟಿವ್, ಅಂದರೆ ಅಪಿಯರೆನ್ಸ್ ಕ್ಯಾನ್ ಬಿ ಮಿಸ್ಲೀಡಿಂಗ್. ಅಂದರೆ ಒಬ್ಬರನ್ನ ನಾನು ನೋಡಿ ಆ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂದ್ಬಿಟ್ಲೆ ಇವನು ಒಳ್ಳೆಯವನು ಅಂತ ಅಂದ್ಬಿಟ್ರೆ ನೀವಲ್ಲಿ ಮೋಸ ಹೋದ್ರಿ ಅಂತ ಅರ್ಥ, ಹೌದಾ? ವಿ ಕ್ಯಾನಾಟ್ ಜಡ್ಜ್ ಪೀಪಲ್ ಬೈ ದೇರ್ ಅಪಿಯರೆನ್ಸ್. ನೀವೊಂದು ಸೇಯಿಂಗ್ ಕೇಳಿರ್ಬೋದು, ಹೌದಾ? ಒಂದು ಹೇಳ್ತಿರ್ತಾರೆ, ಯು ಕ್ಯಾನಾಟ್ ಜಡ್ಜ್ ಯು ಕ್ಯಾನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಸೊ ಬುಕ್ಕನ್ನ ಬರೀ ಕವರ್ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಡಿ, ಅಂದರೆ ಅದರೊಳಗೆ ಏನಿದೆ ಅಂತ ತಿಳ್ಕೊಂಡು ಫಸ್ಟ್ ನಾವು ಆಮೇಲೆ ಬುಕ್ಕನ್ನು ಜಡ್ಜ್ ಮಾಡ್ಬೋದು. ಸೊ ದ ಸಿಚುವೇಶನ್ಸ್ ಹೆಲ್ಪ್ಸ್ ಅಸ್ ಟು ಟೀಚ್ ಹೂ ಆರ್ ಗುಡ್ ಆ್ಯಂಡ್ ಹೂ ಆರ್ ಬ್ಯಾಡ್.
ಸೊ ನಮಗೆ ಸನ್ನಿವೇಶಗಳು, ನಿಜವಾದ ಫ್ರೆಂಡ್ಸ್ ಯಾರು, ನಿಜವಾದ ರಿಲೇಟಿವ್ಸ್ ಯಾರು, ನಿಜವಾದ ಗುಡ್ ಪೀಪಲ್ ಯಾರು, ನಿಜವಾದ ಬ್ಯಾಡ್ ಪೀಪಲ್ ಯಾರು ಅಂತ ನಮಗೆ ಪರಿಚಯ ಮಾಡಿಸೋದೇ ನಮ್ಮ ಸನ್ನಿವೇಶಗಳು, ಅಥವಾ ನಮಗೆ ಬಂದಿರುವಂಥ ಸಂಕಷ್ಟಗಳಲ್ಲಿ ಯಾರು ನಿಜವಾದ ಪೀಪಲ್ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಇಫ್ ಯು ಆರ್ ವೆಲ್ ಎಜುಕೇಟೆಡ್, ಇಫ್ ಯು ಹ್ಯಾವ್ ಎನಫ್ ಮನಿ, ದಟ್ ಡಸಂಟ್ ಡಿಫೈನ್ ಯುವರ್ ಹ್ಯುಮ್ಯಾನಿಟಿ. ಹೌದಾ, ನಿಮ್ಮ ಹತ್ರ ಸರಿಯಾಗಿ ದುಡ್ಡಿದೆ ಅಥವಾ ನೀವು ಎಜುಕೇಷನ್ ಪಡ್ಕೊಂಡಿದ್ರೂ ದಟ್ ಈಸ್ ನಾಟ್ ಹ್ಯುಮ್ಯಾನಿಟಿ. ಯುವರ್ ಡಿಗ್ರಿ ಇಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್. ನಿಮ್ಮ ಡಿಗ್ರಿ ಇದು ಪೀಸ್ ಆಫ್ ಪೇಪರ್ ಅಷ್ಟೇ. ಎಜುಕೇಷನ್ ಈಸ್ ಸೀನ್ ಇನ್ ಯುವರ್ ಕ್ಯಾರೆಕ್ಟರ್ ಆರ್ ಎಜುಕೇಷನ್ ಈಸ್ ಸೀನ್ ಇನ್ ಯುವರ್ ಬಿಹೇವಿಯರ್. ನಾವು ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡಿದ್ದೀವಿ ಅಂತ ಯಾವುದ್ರ ಮೂಲಕ ಗೊತ್ತಾಗುತ್ತೆ ಅಂದರೆ ನಾವು ಮಾಡುವ ಕೆಲಸಗಳಲ್ಲಿ, ನಮ್ಮ ಬಿಹೇವಿಯರಲ್ಲಿ ನಿಜವಾಗ್ಲೂ ನಾವು ಶಿಕ್ಷಿತರ ಅನ್ನೋದು ಗೊತ್ತಾಗುತ್ತೆ, ಶಿಕ್ಷಣ ಪಡ್ಕೊಂಡವರ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್ ದ ಸ್ಪೀಕರ್ or the narrator wanna say in this chapter. So the narrator here is the first speaker, first person. ಹೌದಾ, ನರೇಟರು ಇಲ್ಲಿ ಫಸ್ಟ್ ಪರ್ಸನ್ ಆಗ್ತಾನೆ. ಫಸ್ಟ್ ಪರ್ಸನ್ ನಾನು ಯಾರು ಅಂತ ಹೇಳಿದ್ದೆ, ಐ. ಓಕೆ, ಐ ಇಂದ ಸ್ಟಾರ್ಟ್ ಆಗುತ್ತೆ ಈ ಲೆಸನ್. ನರೇಟರ್ ಏನು ಮಾಡ್ತಾನೆ, ಯಾವುದೋ ಒಂದು ಬಿಗ್ ಸಿಟಿಗೆ ಹೋಗಿರ್ತಾನೆ. ಓಕೆ, ಟು ಅರ್ನ್ ಹಿಸ್ ಲಿವಿಂಗ್ ಅಂದರೆ ಏನೋ ಸಮ್ ಪ್ರೊಫೆಷನಲ್ ಪರ್ಪಸ್ಸಿಗೆ ಬಿಗ್ ಸಿಟಿಗೆ ಹೋಗಿರ್ತಾನೆ. ಸೊ ದೇರ್ ಹಿ ಕನ್ಫ್ರಂಟ್ಸ್ ಅ ಬಿಟ್ಟರ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಹೋದಾಗ ಅವನಿಗೆ ಏನೋ ಒಂದು ಕಹಿ ಅನುಭವ ಆಗುತ್ತೆ. ದಟ್ ಮೇಡ್ ಹಿಮ್ ಟು ಸ್ಪೀಕ್ ಅಬೌಟ್ ಹ್ಯುಮ್ಯಾನಿಟಿ. ಸೊ ನೀವು ಕೇಳ್ಬೋದು, ಯಾಕೆ ಮೇಡಮ್ ಇಷ್ಟೆಲ್ಲ ಮಾತಾಡಿದ್ರಿ ಹ್ಯುಮ್ಯಾನಿಟಿ ಬಗ್ಗೆ ಅಂತ. ಅಂದರೆ ಅವನಿಗಾದಂತಹ ಇನ್ಸಿಡೆಂಟು ಈ ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡೋದಕ್ಕೆ ಒಂದು ಅವಕಾಶ ಸೃಷ್ಟಿ ಆಗುತ್ತೆ ಅವನಿಗೆ. ಆ್ಯಂಡ್ ಹಿ ಪೆನ್ ಡೌನ್ ಹಿಸ್ ಎಕ್ಸ್ಪೀರಿಯನ್ಸ್. ಅವನು ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ, ತನಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಥವಾ ಅಲ್ಲಿಗೆ ಸುಮ್ಮನೆ ಆಗೋದಿಲ್ಲ. ಹಿ ಪೆನ್ ಡೌನ್ ಇಟ್. ಸೊ ಅವನು ಅದನ್ನು ತನ್ನ ಎಕ್ಸ್ಪೀರಿಯನ್ಸ್ನ, ತನ್ನ ಅನುಭವನ ಬರವಣಿಗೆ ಮುಖಾಂತರ ನಮಗೆ ತಿಳಿಸ್ತಿದ್ದಾನೆ. ಓಕೆ, ಆ್ಯಂಡ್ he also asks us to imagine few things. ಸೊ ನಮಗೆ ಒಂದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ, ನೀವು ನನ್ನ ಸಿಚುವೇಶನಲ್ಲಿ ಇದ್ದಿದ್ರೆ ಈ ಥರ ಆಗ್ಬೋದಿತ್ತು, ಆ ಥರ ಆಗ್ಬೋದಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಾನೆ ಇಲ್ಲಿ ರೀಡರಿಗೆ. ಸೊ ಏನು ಹೇಳ್ತಾನೆ ಅವನು, ವಾಟ್ ವಿಲ್ ಹಿ ಸೇಸ್ ಇನ್ ದಿಸ್ ಸ್ಟೋರಿ. ಓಕೆ, ಏನಾಗುತ್ತೆ ಅವನಿಗೆ, ವಾಟ್ ಹ್ಯಾಪನ್ಸ್ ದೇರ್. ಸೊ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರಲ್ಲ ಮ್ಯಾಮ್, ಏನದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನೋಡೋಣ. ಓಕೆ, ಲೆಟ್ ಅಸ್ ಬಿಗಿನ್ ದ ಚಾಪ್ಟರ್ ಔರಮಾನುಷ್ಯಂ by Vaikom Muhammad Bashir. You have no definite plans. You are wandering around far away from home. You have no money with you. You do not know the local language. ಸೊ ನಿಮಗೆ ಯಾವುದೇ ನಿರ್ದಿಷ್ಟವಾದಂತಹ ಯೋಜನೆ ಇರಲ್ಲ. ಆ್ಯಂಡ್ ನೀವು ಮನೆಯಿಂದ ತುಂಬ ದೂರ ಇರ್ತೀರ, ನಿಮ್ಮ ಹತ್ರ ದುಡ್ಡು ಇರಲ್ಲ. ಯು ಡೋಂಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್. ನೀವು ಬೇರೆ ಊರಿಗೆ ಹೋಗಿರ್ತೀರಲ್ವ, ಆ ಲೋಕಲ್ ಲ್ಯಾಂಗ್ವೇಜ್, ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಗೊತ್ತಿರಲ್ಲ. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಆ್ಯಂಡ್ ಹಿಂದೂಸ್ತಾನಿ. ಸೊ ನಿಮಗೆ ಎರಡೇ ಭಾಷೆ ಗೊತ್ತಿರೋದು, ಅದು ಯಾವುದು, ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ. ಬಟ್ ವೆರಿ ಫ್ಯೂ ಪೀಪಲ್ ನೋ ಈದರ್ ಆಫ್ ದೀಸ್ ಲ್ಯಾಂಗ್ವೇಜಸ್. ಬಟ್ ಅಲ್ಲಿನ ಜನರಿಗೆ, ಅಂದರೆ ನೀವು ಹೋದಂತಹ ಹೊಸ ಜಾಗದ ಜನರಿಗೆ ನಿಮಗೆ ಗೊತ್ತಿರುವಂಥ ಲ್ಯಾಂಗ್ವೇಜಸ್ ಯಾವ ಗೊತ್ತಿಲ್ಲ. ಸೊ ನಿಮಗೇನು ಗೊತ್ತು, ಇಂಗ್ಲೀಷ್ ಮತ್ತು ಹಿಂದೂಸ್ತಾನಿ. ಅಲ್ಲಿರೋ ಪೀಪಲಿಗೆ ಆ ಲ್ಯಾಂಗ್ವೇಜಸ್ಸೇ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅತಿ ವಿರಳವಾಗಿ ಸಿಗುವಂಥ ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಆ ಲ್ಯಾಂಗ್ವೇಜ್. ಇಮ್ಯಾಜಿನ್ ಲೈಕ್ ದಟ್. ದಿಸ್ ಕ್ಯಾನ್ ಲ್ಯಾಂಡ್ ಯು ಇನ್ ಮೆನಿ ಪ್ರಿಡಿಕಮೆಂಟ್ಸ್, ಮೆನಿ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ಸೊ ಈ ಥರ ನಿಮಗೆ ಸನ್ನಿವೇಶ ಎದುರಾದರೆ ಅದರಲ್ಲಿ ಪ್ರಿಡಿಕಮೆಂಟ್ಸ್ ಅಂದರೆ ಮೆನಿ ಡಿಫಿಕಲ್ಟ್ ಸಿಚುವೇಶನ್ಸ್ ಯು ಕ್ಯಾನ್ ಕಮ್ ಅಕ್ರಾಸ್. ನಿಮಗೆ ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್ ನಿಮ್ಮ ಜೀವನದ ಮುಂದೆ ಇರ್ತವೆ. ಆ್ಯಂಡ್ ಅಡ್ವೆಂಚರ್ಸ್ ಕ್ಯಾನ್ ಬಿಫಾಲ್ ಯು. ದುರದೃಷ್ಟ ಘಟನೆಗಳು ಕೂಡ ನಿಮಗೆ ಎದುರಾಗ್ಬೋದು. ಸೊ ಇಮ್ಯಾಜಿನ್ ಚಿಲ್ಡ್ರನ್, ಯು ಆರ್ ಡನ್ ವಿತ್ ಯುವರ್ ಸ್ಟಡೀಸ್. ಸೊ ನಿಮ್ಮ ಸ್ಟಡೀಸ್ ಮುಗಿಯುತ್ತಪ್ಪ, ನೀವು ಯಾವುದೋ ಒಂದು ಯು ಆರ್ ವೆರಿ ಫಿನಾನ್ಷಿಯಲಿ ಯು ಆರ್ ವೆರಿ ಪುವರ್, ನಿಮ್ಮ ಮನೇಲಿ ತುಂಬ ಬಡತನ. ಯು ಹ್ಯಾವ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯುವರ್ ಶೋಲ್ಡರ್. ಓಕೆ, ನಿಮಗೆ ಫ್ಯಾಮಿಲಿ, ಕುಟುಂಬದ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿರುತ್ತೆ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಯು. ಸೊ ಇಮ್ಯಾಜಿನ್, ಸೊ ನಿಮ್ಮನ್ನು ನೀವು ಆ ಥರ ಸಿಚುವೇಶನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ.
ಸೊ ನಿಮಗೆ ಅನಿವಾರ್ಯ ಬೇರೆ ಪ್ಲೇಸಿಗೆ ಹೋಗಿ ದುಡಿಲೇಬೇಕು. ನೀವು ದೂರ ಸಿಟಿಗೆ ಹೋಗ್ತೀರ, ನಿಮಗೆ ಗೊತ್ತಿರೋದು ಇಂಗ್ಲೀಷ್ ಮತ್ತು ನಿಮ್ಮ ಮದರ್ ಟಂಗ್ ಮಾತ್ರ. ಬಟ್ ಅಲ್ಲಿನ ಸಿಟಿ ಜನರಿಗೆ ಅದು ಆ ಭಾಷೆನೇ ಗೊತ್ತಿಲ್ಲ. ನಿಮಗೆ ಗೊತ್ತಿರೋವಂಥ ಲ್ಯಾಂಗ್ವೇಜಸ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಹತ್ರ ದುಡ್ಡು ಇಲ್ಲ, ನಿಮ್ಮ ಹತ್ರ ಯೋಜನೆಯೂ ಇಲ್ಲ, ಆಮೇಲೆ ಆ ಊರಲ್ಲಿ ನಿಮಗೆ ಯಾರೋ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಟಿವ್ಸು ಯಾರೂ ಇಲ್ಲ. ಹೇಗೆ ಫೇಸ್ ಮಾಡ್ತೀರ ಅಲ್ಲಿ? ಎನಿಬಡಿ ಕ್ಯಾನ್ ಚೀಟ್ ಯು, ಎನಿಬಡಿ ಕ್ಯಾನ್ ಮಿಸ್ಲೀಡ್ ಯು. ಯಾರು ಬೇಕಾದರೂ ನಿಮ್ಮನ್ನು ಚೀಟ್ ಮಾಡ್ಬೋದು, ಹೌದಾ? ದ ಸೇಮ್ ಥಿಂಗ್ ಹ್ಯಾಪನ್ಸ್ ಟು ದ ನರೇಟರ್ ಹಿಯರ್. ಯು ಫೈಂಡ್ ಯುವರ್ ಸೆಲ್ಫ್ ಕಾಟ್ ಇನ್ ಅ ಡೇಂಜರಸ್ ಸಿಚುವೇಶನ್. ಸೊ ಅಂಥ ಸಿಚುವೇಶನಲ್ಲಿ ನಿಮಗೆ ಯಾವುದೋ ಒಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಅಲ್ಲಿ ಅ ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂಸ್ ಯು. ಆವಾಗ ಯಾವನೋ ಒಬ್ಬನು, ಅವನಿಗೆ ಗೊತ್ತೇ ಇಲ್ಲ ನಿಮಗೆ, ನೀವು ಡೇಂಜರಸ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಾಗ ಯಾರೋ ಒಬ್ಬ ಸ್ಟ್ರೇಂಜರ್, ಗೊತ್ತಿಲ್ಲದೇ ಇರೋ ವ್ಯಕ್ತಿ ಬಂದು ನಿಮ್ಮನ್ನು ಕಾಪಾಡಿದರೆ ಹೌ ಯು ಫೀಲ್? ಯು ಸಿ ಹಿಮ್ ಆ್ಯಸ್ ಇಫ್ ಹಿ ಈಸ್ ಅ ಗಾಡ್, ಹೌದಾ? ಅವನು ನಿಮಗೆ ದೇವ್ರ ಥರ ಕಾಣಿಸ್ಬಿಡ್ತಾನೆ. ಸೊ ಈವನ್ ಆಫ್ಟರ್ ಇಯರ್ಸ್ ಪಾಸ್ ಬೈ, ಯು ವಿಲ್ sometimes remember the man and wonder why he did so. ಅನೇಕ ವರ್ಷಗಳಾದಮೇಲೆ ದಟ್ ಹಿಟ್ಸ್ ಯುವರ್ ಮೈಂಡ್, ಮೀನ್ಸ್ ದಟ್ ಇನ್ಸಿಡೆಂಟ್ ಇಟ್ಸ್ ಯುವರ್ ಮೈಂಡ್. ತುಂಬ ವರ್ಷಗಳು ಕೂಡ ಆದಮೇಲೆ ನಾವು ಯೋಚನೆ ಮಾಡ್ತಿರ್ತೀವಿ, ಯಾಕೆ ಅವ್ನು ಹೆಲ್ಪ್ ಮಾಡ್ದ ನನಗೆ? ವೈ ಡಿಡ್ ಹಿ ಕಮ್ ಆ್ಯಂಡ್ ಹೆಲ್ಪ್ ಮೀ? ವಾಟ್ ಮೇಡ್ ಹಿಮ್ ಟು ಹೆಲ್ಪ್ ಮೀ? ಓಕೆ, ನನಗೆ ಹೆಲ್ಪ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅವನಿಗೆ? ಈ ಥರ ಅನ್ಕೊತೀರ ನಾವು, ಇಸ್ಂಟ್ ಇಟ್? ಎಸ್. ಲೆಟ್ ಅಸ್ ಸೇ ಇಟ್ ಈಸ್ ಐ, ನಾಟ್ ಯು, ಹೂ ರಿಮೆಂಬರ್ಸ್ ದ ಮ್ಯಾನ್. ಸೊ ನಾನೀಗ ಸ್ಟೋರಿ ಹೇಳ್ತಿದ್ದೀನಿ, ಅದನ್ನು ನೆನಪಿಸ್ಕೊಳ್ಬೇಕಾದವನು ನಾನು, ಯಾಕಂದರೆ ನನಗೆ ಇನ್ಸಿಡೆಂಟ್ ಆಗಿದೆ, ನೀವಲ್ಲ ಅಂತ ರೀಡರ್ಸಿಗೆ ಹೇಳ್ತಿದ್ದಾರೆ ಇಲ್ಲಿ. ಐ ಆಮ್ ನೌ ನರೇಟಿಂಗ್ ಆನ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಹ್ಯಾಡ್. ಸೊ ಐ ಆಮ್ ಗೋಯಿಂಗ್ ಟು ನರೇಟ್ ಮೈ ಸ್ಟೋರಿ. ಐ ಹ್ಯಾವ್ ಸಮ್ ವೇಗ್ ನೋಷನ್ಸ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್. ನನಗೆ ಮನುಷ್ಯರ ಬಗ್ಗೆ ಅಸ್ಪಷ್ಟ ಕಲ್ಪನೆಗಳಿವೆ. ವೇಗ್ ನೋಷನ್ಸ್ ಮೀನ್ಸ್ ಅಸ್ಪಷ್ಟ ಕಲ್ಪನೆಗಳು. ಅವ್ರ ಬಗ್ಗೆ ನನಗೆ ಈಗಲೂ ಐ ಕಾಂಟ್ ಜಡ್ಜ್ ಪೀಪಲ್. ಓಕೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಜಡ್ಜ್ ಪೀಪಲ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ಐ ಡೋಂಟ್ ನೋ ಅಬೌಟ್ ಮೈ ಸೆಲ್ಫ್, ಹೌ ಕ್ಯಾನ್ ಐ ಜಡ್ಜ್ ಅದರ್ಸ್? ನನಗೆ ನನ್ನ ಬಗ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ನನಗಿನ್ನೂ ತಿಳ್ಕೊಳಕ್ಕಾಗಿಲ್ಲ, ನಾನು ಬೇರೆಯವ್ರ ಬಗ್ಗೆ ಹೇಗೆ ತಿಳ್ಕೊಳ್ಳಿ? ಓಕೆ, that's why I can't judge people. There are around me good men and thieves, those who suffer from various infectious diseases and from madness. One has to live carefully. ನನ್ನ ಸುತ್ತಮುತ್ತಲೂ ತುಂಬ ಜನ ಇದ್ದಾರೆ. ಗುಡ್ ಪೀಪಲ್ ಇದ್ದಾರೆ, ಬ್ಯಾಡ್ ಪೀಪಲ್ ಇದ್ದಾರೆ, ಕಳ್ಳರು ಇದ್ದಾರೆ, ಪಿಕ್ ಪಾಕೆಟರ್ಸ್ ಇದ್ದಾರೆ. ಓಕೆ, ಆ್ಯಂಡ್ ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಇನ್ಫೆಕ್ಷಿಯಸ್ ಡಿಸೀಸ್, ಅಂದರೆ ಇನ್ಫೆಕ್ಷಸ್, ಒಬ್ಬರಿಂದ ಒಬ್ಬರಿಗೆ ರೋಗ ಹರಡುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಆ್ಯಂಡ್ ಫ್ರಮ್ ಮ್ಯಾಡ್ನೆಸ್, ಬುದ್ಧಿ ಭ್ರಮಣೆಯಿಂದ ಬಳಲ್ತಿರೋರು ಇದ್ದಾರೆ. ಬುದ್ಧಿ ಭ್ರಮಣೆ ಮೀನ್ಸ್ ನಾಟ್ ಓನ್ಲಿ ವಾಟ್ ಯು ಕ್ಯಾನ್ ಸೇ ಮ್ಯಾಡ್ ಅಂತ ಅಷ್ಟೇ ಕನ್ಸಿಡರ್ ಮಾಡೋ, ಹುಚ್ಚ ಅಂದರೆ ಬುದ್ಧಿ ಭ್ರಮಣೆ ಅಂತ ಅಷ್ಟೇ ನಾವು ಹೇಳೋಕ್ಕಾಗಲ್ಲ. ಅದು ಯಾವ ಥರ ಬೇಕಾದರೂ ಆಗಿರ್ಬೋದು. ಇಟ್ ಮೇ ಬಿ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಡ್ನೆಸ್. ಎಕ್ಸಾಂಪಲ್, ಮನಿ ಮ್ಯಾಡ್ನೆಸ್ ಇರ್ಬೋದು, ಈಗೋ ಮ್ಯಾಡ್ನೆಸ್ ಇರ್ಬೋದು. ಓಕೆ, ಈ ಥರ ತುಂಬ ಮ್ಯಾಡ್ ಬುದ್ಧಿ ಭ್ರಮಣೆ ಆಗಿರೋರು ನಮ್ಮ ಸುತ್ತಮುತ್ತಲ ಇದ್ದಾರೆ. ಸೊ ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ. ಒಬ್ಬರು ತುಂಬ ಕೇರ್ಫುಲ್ಲಾಗಿ ಬದುಕಬೇಕು ನೀವು ಅಂತ ಹೇಳ್ತಿದ್ದಾರೆ. ಸೊ ಹಿಯರ್ ಹಿ ಸೇಸ್ ದಟ್ ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್. ಓಕೆ, ಜಗತ್ತಿನಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ತುಂಬ ಇದೆ. ಡೂ ಯು ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್? ಎಸ್. The world has more evil than good. More evil than good. We realize this only after we get hurt. Okay. ಸೊ ನಮಗೆ ಈ ಜಗತ್ತು ಕೆಟ್ಟದ್ದು ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಓನ್ಲಿ ಆಫ್ಟರ್ ವಿ ಗೆಟ್ ಹರ್ಟ್.
ಸೊ ನಮಗೆ ಹರ್ಟ್ ಆದಾಗ ಅಥವಾ ನಮಗೆ ಪ್ರಾಬ್ಲಮ್ ಇದ್ದಾಗ ಮಾತ್ರ ನಮಗೆ ಈ ಸಿಚುವೇಶನ್ ನಿಜವಾಗ್ಲೂ ಏನು ಅಂತ, ನಿಜವಾದ ಜಗತ್ತು ಏನು ಅಂತ ನಮಗೆ ಗೊತ್ತಾಗುತ್ತೆ. ಅಂಟಿಲ್ ದೆನ್ ವಿ ಆರ್ ಲೈಕ್, ನಾವು ಯಾವ ಥರ ಇರ್ತೀವಿ, ನಮ್ಮ ಪ್ರಾಬ್ಲಮ್ಸ್ ಬರೋದಕ್ಕಿಂತ ಮುಂಚೆ ನಾವು ಏನು ಅಂದ್ಕೊಂಡಿರ್ತೀವಿ, ಎ ವರ್ಲ್ಡ್ ಈಸ್ ಸೋ ಬ್ಯೂಟಿಫುಲ್, ಎವ್ರಿಬಡಿ ಈಸ್ ಸೋ ಕೈಂಡ್ ಆ್ಯಂಡ್ ಹೆಲ್ಪ್ಫುಲ್, ಎಲ್ಲರೂ ಕೂಡ ಒಳ್ಳೆಯವರಪ್ಪ, ಎವ್ರಿಬಡಿ ಈಸ್ ಗುಡ್ ಪರ್ಸನ್ ಅಂತ ನಾವು ಅಂದ್ಕೊತೀವಿ. ಬಟ್ ನಮಗೆ ಯಾವಾಗ ಪ್ರಾಬ್ಲಮ್ ಬರುತ್ತಲ್ವಾ, ನಮ್ಮ ಜೊತೆ ಯಾರು ನಿಂತ್ಕೊತಾರಲ್ವ, ನಮ್ಮ ಬೆನ್ನೆಲುಬಾಗಿ, ಯಾವಾಗ ಗೊತ್ತಾಗುತ್ತೆ ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್ ಅಂತ. isn't it? Yes, the narrator wants to say the same thing. Let me record here that incident which perhaps quite insignificant. ಸೊ ನಾನು ನಿಮಗೆ ಒಂದು ಘಟನೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ಸಿಗ್ನಿಫಿಕೆಂಟ್ ಆಗಿರೋದು. ಇಟ್ ವಾಸ್ ಅ ಕ್ವೈಟ್ ಬಿಗ್ ವ್ಯಾಲಿ ಆಫ್ ಅ ಮೌಂಟೇನ್. ಸೊ ಇವನು ಹೋದಂತಹ ಪ್ಲೇಸಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾನೆ. ಅಲ್ಲ, ಫಸ್ಟು ತಾನು ಹೋಗಿದಂತಹ ಸಿಟಿ ಹೇಗಿತ್ತು ಅನ್ನೋದರ ಡಿಸ್ಕ್ರಿಪ್ಷನ್ ಕೊಡ್ತಿದ್ದಾನೆ. ಹಿ ಈಸ್ ಗಿವಿಂಗ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಸಿಟಿ. ಓಕೆ, ಸಿಟಿ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತಿದ್ದಾನೆ. ಹೇಗಿತ್ತು? ಇಟ್ ವಾಸ್ ಅ ಕ್ವೈಟ್ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಅ ಮೌಂಟೇನ್, ಸಮ್ 1500 ಮೈಲ್ಸ್ ಅವೇ ಫ್ರಮ್ ಹೋಮ್. ಆ ಸಿಟಿ ಕಣಿವೆಯಲ್ಲಿ ಇತ್ತು. ಓಕೆ, ಮೌಂಟೇನ್ಸಲ್ಲಿ ಇರುವಂತಹ ಕಣಿವೆಯಲ್ಲಿ ಆ ಸಿಟಿ ಲೊಕೇಟ್ ಆಗಿತ್ತು. ಯಾರು? ದ ನರೇಟರ್ ಹೋಗಿರುವಂಥ ಸಿಟಿ. ಸಮ್ 1500 ಮೈಲ್ಸ್ ಅವೇ ಫ್ರಮ್ ಹೋಮ್. ಸೊ ಎಷ್ಟು ಮೈಲಿ ದೂರ ಇತ್ತು? ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಯು ಮೇ ಗೆಟ್ ದಿಸ್ ಕ್ವಶನ್ ಇನ್ ಯುವರ್ ಎಕ್ಸಾಮ್ಸ್ ಫಾರ್ 1 marks. ಎಷ್ಟು ಮೈಲಿ ದೂರ ಇತ್ತು? 1500 miles. Okay, 1500 miles away from his home. ಮನೆಯಿಂದ 1500 ಮೈಲಿಗಳು ದೂರ ಇತ್ತು ಆ ಸಿಟಿ. ದ ಇನ್ಹ್ಯಾಬಿಟೆಂಟ್ಸ್ ಮೀನ್ಸ್ ಅಲ್ಲಿನ ನಿವಾಸಿಗಳು. ಇನ್ಹ್ಯಾಬಿಟೆಂಟ್ಸ್ ಮೀನ್ಸ್ ದ ಒನ್ ಹೂ ರಿಸೈಡ್ಸ್ ದೇರ್, ಯಾರು ಅಲ್ಲಿ the one who dwells in that place. ಅಲ್ಲಿ ನಿವಾಸಿಗಳು, the inhabitants of which had never been known for the quality of mercy. ಸೊ ಅಲ್ಲಿನ ಜನ ಹೇಗಿದ್ರು ಅಂತ ಅಂದರೆ, they were not known for the quality of mercy. ಅಲ್ಲಿನ ಜನರಿಗೆ ಕರುಣೆ ಅನ್ನೋದೇ ಗೊತ್ತಿಲ್ಲ. ಓಕೆ, ನನ್ನ ಡಿಕ್ಷನರಿಯಲ್ಲಿ ಕರುಣೆ ಅನ್ನೋದೇ ಇಲ್ಲ ಅಂತ ಕೆಲವೊಬ್ರು ಹೇಳ್ತಿರಲ್ಲ, ಅದೇ ರೀತಿ ಅಲ್ಲಿನ ಜನರಿಗೆ ಮರ್ಸಿ, ಕರುಣೆ ಅನ್ನೋ ಪದನೇ ಗೊತ್ತಿಲ್ಲ ಅವರಿಗೆ. ದೇ ವರ್ ವೆರಿ ಕ್ರೂಯಲ್ ಪೀಪಲ್, ತುಂಬ ಕ್ರೂಯಲ್ ಪೀಪಲ್ ಅವರು. ಓಕೆ, ಸೊ ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್, ದೀಸ್ ವರ್ ಡೈಲಿ ಅಕರೆನ್ಸ್. So what kind of people they were? Murder, robbery, pickpocketing. So these were the daily activities. ಹೌದಾ? ಈ ಚಟುವಟಿಕೆಗಳು ದಿನನಿತ್ಯದ ಚಟುವಟಿಕೆಗಳು ಯಾವ್ಯಾವು? ಮರ್ಡರ್, ರಾಬರಿ, ಪಿಕ್ ಪಾಕೆಟಿಂಗ್. ಓಕೆ, ಆಫ್ ದಟ್ ಸಿಟಿ. By tradition, the people were professional soldiers. Look at the irony of that city. So ವ್ಯಂಗ್ಯ ನೋಡಿ. ಆದರೆ ಅಲ್ಲಿರುವಂಥ ಮೆನಿ ಆಫ್ ದ ಫ್ಯಾಮಿಲೀಸ್ ಹೂ ಡ್ವೆಲ್ ಇನ್ ಸಿಟಿ, ಆ ಸಿಟಿಯಲ್ಲಿರುವಂಥ ತುಂಬ ಫ್ಯಾಮಿಲೀಸು ದೇ ಬಿಲಾಂಗ್ ಟು ಮಿಲಿಟರಿಯಲ್ಲಿ ಕೆಲಸ ಮಾಡಿರುವಂಥ ಫ್ಯಾಮಿಲಿಗಳೇ ಜಾಸ್ತಿ ಇದಾವೆ ಆ ಸಿಟಿಯಲ್ಲಿ. Some of them went to distant places and lent out money on interest. ಸೊ ಅಲ್ಲಿರುವಂತಹ ಸಿಟಿಯಲ್ಲಿರುವಂಥ ಕೆಲವಷ್ಟು ಜನ ಬೇರೆ ಊರಿಗೆ ಹೋಗಿ ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ, ಲೇವಾದೇವಿ ಅಂತ ಹೇಳ್ತೀವಿ. ಸೊ ಗಿವಿಂಗ್ ಮನಿ ಆನ್ ಇಂಟ್ರೆಸ್ಟ್, ಬಡ್ಡಿ ಇಂಟ್ರೆಸ್ಟ್ ಮೇಲೆ ಹಣ ಕೊಡೋದು. ಮೆನಿ ಅದರ್ಸ್ ಸರ್ವ್ಡ್ ಆಸ್ ವಾಚ್ಮೆನ್ ಇನ್ ಬ್ಯಾಂಕ್ಸ್, ಮಿಲ್ಸ್ and large commercial establishment
ಇನ್ ಬಿಗ್ ಸಿಟೀಸ್. ಸೊ ಇನ್ನು ಕೆಲವೊಬ್ಬರು ಏನೇನಾಗಿ ಕೆಲಸ ಮಾಡ್ತಿದ್ದಾರೆ, ಮೆನಿ ಅದರ್ಸ್ served as watchman in banks, mills, okay, and mills and large commercial establishments. So why I am writing this means, ಯಾಕೆ ಈ ಪಾಯಿಂಟ್ಸನ್ನು ಬರೀತಿದ್ದೀನಿ ಅಂದರೆ, ಇಫ್ ಯು ರಿಮೆಂಬರ್ ದೀಸ್ ಪಾಯಿಂಟ್ಸ್, ಸೊ ನೀವು 4 ಪಾಯಿಂಟ್, ಹೌ ಮೆನಿ ಪಾಯಿಂಟ್ಸ್, 1 2 3 4 isn't it, 4 ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಯು ಕ್ಯಾನ್ ಎಲಾಬರೇಟ್ ದ ಆನ್ಸರ್. ಓಕೆ, ಈಸಿಯಾಗಿ ಆನ್ಸರ್ನ ಬರಿಬೋದು. ವೆರಿ ಸಿಂಪಲ್. ಇಟ್ ವಾಸ್ ಅ ಬಿಗ್ ಸಿಟಿ, ಸೊ ಇಟ್ ವಾಸ್ a big city. ಹೌದಾ? ಈ 5 ಪಾಯಿಂಟ್ಸ್, ಇಟ್ ವಾಸ್ ಅ ಬಿಗ್ ಸಿಟಿ 1500 miles away. Okay, not known for the quality of mercy. The people were not known for the quality of mercy. That's it. Murder, robbery, pickpocketing, these were the daily activities of that city. ಓಕೆ, ಅಲ್ಲಿ ನಡೆಯುವಂತಹ ದೈನಂದಿನ ಚಟುವಟಿಕೆಗಳು ಇವು. ಓಕೆ, ನೆಕ್ಸ್ಟ್ ಪಾಯಿಂಟ್, many others served as watchmen in banks, mills and large commercial establishment. ಸೊ ಇನ್ನು ಕೆಲವೊಬ್ಬರು ಬ್ಯಾಂಕ್ಸಲ್ಲಿ, ಮಿಲ್ಸಲ್ಲಿ ವಾಚ್ಮ್ಯಾನ್ ಆಗಿ ಕೂಡ ಕೆಲಸ ಮಾಡ್ತಿದ್ರು. ರಿಮೆಂಬರ್ ದೀಸ್ 5 ಪಾಯಿಂಟ್ಸ್, ದಿಸ್ ಇಸ್ ಎನಫ್. ಓಕೆ, ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ ಇಟ್ ವಿಲ್ ಬಿ ವೆರಿ ಈಸಿ, ಓಕೆ, ಟು ಮೇಕ್ ಅ ಪಾಯಿಂಟ್ ಆ್ಯಂಡ್ ಈಸಿ ಟು ರಿಮೆಂಬರ್ ದಿಸ್. ಎಸ್, ಸೊ ಗೊತ್ತಾಯ್ತಲ್ವಾ? ತುಂಬ ಜನ ಆ ಸಿಟಿಯಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರು. ಕೆಲವೊಬ್ಬರು ಬಡ್ಡಿ ದುಡ್ಡನ್ನು ಕೊಟ್ಕೊಂಡು ಜೀವನ ಮಾಡ್ತಿದ್ರೆ, ಇನ್ನು ಕೆಲವೊಬ್ಬರು ಬ್ಯಾಂಕ್ಸ್, ಮಿಲ್ಸಲ್ಲಿ ಕೆಲಸ ಮಾಡ್ತಿದ್ರು. ಸೊ ಈ ಥರ ಆ ಪ್ಲೇಸಿನ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಸೊ ಇದರಿಂದ ನಿಮಗೇನು ಗೊತ್ತಾಗುತ್ತೆ ಅಂತ ಅಂದರೆ, ದ ಪ್ಲೇಸ್ ವಾಸ್ ನಾಟ್ ಸೇಫ್ ಎನಫ್. ಹೌದಾ? ಆ ಪ್ಲೇಸ್ ಅಥವಾ ಆ ಬಿಗ್ ಸಿಟಿ ಅಷ್ಟು ಸೇಫ್ ಅಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಸೊ ದುಡ್ಡಿಗೆ ಅಲ್ಲಿ ತುಂಬ ಮಹತ್ವ ಇತ್ತು. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್. ದಿಸ್ ಒನ್ ಪಾಯಿಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅವರು ದುಡ್ಡಿಗೋಸ್ಕರ ದೇ ವರ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದ ಸೇಕ್ ಆಫ್ ಮನಿ. ಇಫ್ ಯು ಡೋಂಟ್ give the money, they would ready to commit murder. So that kind of a dangerous place it was. Okay, yes. I stayed in that city in a very small dingy room on a dirty street. So ನಾನು, ನರೇಟರ್ ಹೇಳ್ತಿದ್ದಾನೆ, ನಾನು ಆ ಸಿಟಿಯಲ್ಲಿ ಇದ್ದೆ. ಓಕೆ, ಎಲ್ಲಿದ್ದೆ? ಡಿಂಜಿ ರೂಮ್ ಮೀನ್ಸ್ ಡರ್ಟಿ, ನಾಟ್ ಸೋ ಕ್ಲೀನ್. ಓಕೆ, ಡರ್ಟಿ ರೂಮ್ ಆನ್ ಅ ಡರ್ಟಿ ಸ್ಟ್ರೀಟ್. ಡರ್ಟಿ ಸ್ಟ್ರೀಟಲ್ಲಿ, ಡಿಂಜಿ ರೂಮಲ್ಲಿ ನಾನಿದ್ದೆ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್. ಸೊ ಐ ಹ್ಯಾವ್ ಅ ಪ್ರೊಫೆಷನ್ ಇನ್ ದಟ್ ಸಿಟಿ. ಏನು ಪ್ರೊಫೆಷನ್, ಏನು ಕೆಲಸ? ಒಂದು ಟೀಚಿಂಗ್ ಇಂಗ್ಲೀಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 till 11 in the night. ಏನು ಮಾಡ್ತಿದ್ದ ನಮ್ಮ ನರೇಟರ್ ಅಥವಾ ನಮ್ಮ ಪ್ರೊಟೋಗನಿಸ್ಟ್, ನಮ್ಮ ಹೀರೋ ಅಂತ ಅಂದರೆ, ಅವನು ಇಂಗ್ಲೀಷನ್ನು ಟೀಚ್ ಮಾಡ್ತಿದ್ದ. ಓಕೆ, ಮೈಗ್ರೆಂಟ್ ಲೇಬರರ್ಸ್ಗೆ ಅಂದರೆ ವಲಸೆ ಕಾರ್ಮಿಕರು.
ಆಯಿತಾ. ಅವರಿಗೆ ಅವನು ಇಂಗ್ಲೀಷನ್ನು ಟೀಚ್ ಮಾಡ್ತಿದ್ದ. ಎಷ್ಟೊತ್ತಿಗೆ ಫ್ರಮ್ 9:30 till 11, ರಾತ್ರಿ 9 ಗಂಟೆಯಿಂದ 11 ಗಂಟೆಯವರೆಗೂ ಅವನು ಅವರಿಗೆ ಇಂಗ್ಲೀಷನ್ನು ಹೇಳ್ಕೊಡ್ತಿದ್ದ. ಯಾಕೆ ಬೆಳಗ್ಗೆ ಹೊತ್ತು ಹೇಳ್ಕೊಡ್ತಿರ್ಲಿಲ್ಲ ಅವನು? ವೈ? ಇಸ್ ದರ್ ಎನಿ ಗೆಸ್ಸಸ್? ಎಸ್, ನೋಡಿ, ಅವರು ಮೈಗ್ರೆಂಟ್ ಲೇಬರರ್ಸ್, ಹೌದಾ, ದಿನಗೂಲಿ ಕಾರ್ಮಿಕರವರು, ವಲಸೆ ಬಂದಿರುವಂಥವ್ರು, ಬೇರೆ ಕಡೆಯಿಂದ ಇಲ್ಲಿಗೆ ವಲಸೆ ಬಂದಿರುವಂಥವ್ರು. ಬೆಳಗ್ಗೆ ಎಲ್ಲ ಅವರು ದುಡಿತಿದ್ರು. ಸೊ ರಾತ್ರಿ ಅವರಿಗೆ ಟೈಮ್ ಸಿಗ್ತಿತ್ತು. ಸೊ ಹಿ ವಾಸ್ ಟೀಚಿಂಗ್ ದಮ್ ಇಟ್ ಇನ್ ದ ನೈಟ್. ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸ್ ಇನ್ ಇಂಗ್ಲೀಷ್. ಏನು ಹೇಳ್ಕೊಡ್ತಿದ್ದ ಇಂಗ್ಲೀಷ್ ಅಂತ ಅಂದರೆ, ಅವರಿಗೆ ಅಡ್ರೆಸ್ ಬರೆಯೋದನ್ನು ಇಂಗ್ಲೀಷಲ್ಲಿ ಹೇಗೆ, ಹೌ ಟು ರೈಟ್ ದೇರ್ ಅಡ್ರೆಸ್ ಇನ್ ಇಂಗ್ಲೀಷ್ ಅಂತ ಹೇಳ್ಕೊಡ್ತಿದ್ದ. ಲರ್ನಿಂಗ್ to write an address in English was considered great education there. So, if a person can write his own address in English, he is considered as great or well educated. ಸೊ ಆ ಸಿಟಿಯಲ್ಲಿ ಯಾವ ಥರ ಇತ್ತಪ್ಪ ಅಂತ ಅಂದರೆ, ಒಬ್ಬರು ಯಾರಾದರೂ ಇಂಗ್ಲೀಷಲ್ಲಿ ಅಡ್ರೆಸ್ ಬರೀತಿದ್ದಾರೆ, ಅವ್ರ ಅಡ್ರೆಸ್ ಬರೀತಿದ್ದಾರೆ ಅಂದರೆ ಅವರು ತುಂಬ ವೆಲ್ ಎಜುಕೇಟೆಡ್ ಅಂತ ನೋಡ್ತಿದ್ರು. ದಟ್ಸ್ ವೈ ಹಿ ವಾಸ್ ಟೀಚಿಂಗ್ ದೆಮ್ to write their address. You must have seen people who write addresses at the post office. ಸೊ ಈಗ ಇಲ್ಲ ಬಿಡಿ, ಪೋಸ್ಟ್ ಆಫೀಸ್ ಅದೆಲ್ಲ ತುಂಬ ಕಡಿಮೆ ಬಳಕೆ ಮಾಡ್ತೀವಿ. ಬಟ್ ಅವಾಗಿನ ಕಾಲದಲ್ಲಿ ಪೋಸ್ಟ್ ಆಫೀಸ್ ಇಟ್ ವಾಸ್ ವೆರಿ ಯೂಸ್ಫುಲ್ ಫಾರ್ ಅಸ್, ಹೌದಾ, ತುಂಬ ಯೂಸ್ಫುಲ್ ಆಗ್ತಿತ್ತು ನಮಗೆಲ್ಲ ಆವಾಗ. ಮೀನ್ಸ್ ಅವರ ಏನು ಸಿಸ್ಟರ್ಸ್ ಅಂತ ಅನ್ಬೋದು. ಈಗಲೂ ಕೂಡ ನಾವು ಯೂಸ್ ಮಾಡ್ತೀವಿ, ಬಟ್ ವೆರಿ ಸೆಲ್ಡಮ್. ಓಕೆ, ತುಂಬ ರೇರ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ಈ ಥರ ಅಡ್ರೆಸ್ ಬರೆಯೋರನ್ನ ನೀವು ಪೋಸ್ಟ್ ಆಫೀಸಲ್ಲಿ ನೋಡಿರ್ಬೋದು. ದೇ ವರ್ ಪೇಡ್ ಎನಿಥಿಂಗ್ ಬಿಟ್ವೀನ್ 1 ಆನಾ ಆ್ಯಂಡ್ 4 ಆನಾಸ್ ಫಾರ್ ರೈಟಿಂಗ್ ಆ್ಯಂಡ್ ಅಡ್ರೆಸ್. ಸೊ ಇಂಗ್ಲೀಷಲ್ಲಿ ಅವ್ರ ಅಡ್ರೆಸ್ ಬರ್ಕೊಟ್ರೆ ಅವರಿಗೆ 1 ಆಣೆ, 2 ಆಣೆ, 3 ಆಣೆ, 4 ಆಣೆ ಸಿಗ್ತಿತ್ತು. ಅದಕ್ಕೆ ಇವನು ಅವರಿಗೆ ಇಂಗ್ಲೀಷಲ್ಲಿ ಅಡ್ರೆಸ್ ಬರೆಯೋದನ್ನು ಹೇಳ್ಕೊಡ್ತಿದ್ದ. ಓಕೆ, ಇಟ್ ವಾಸ್ ದ ಸ್ಟೋರಿ ಆಫ್ ಪ್ರೀ ಇಂಡಿಪೆಂಡೆಂಟ್, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಡೆಯುವಂತಹ ಸ್ಟೋರಿ ಇದು. ಓಕೆ, ಆವಾಗ ಆಣೆ ಲೆಕ್ಕ ಇತ್ತು, 1 ಆಣೆ, 2 ಆಣೆ. ನಾವೀಗ ರೂಪಾಯಿ ಅಂತ ಹೇಳ್ತೀವಿ, ಆವಾಗ 50 ಪೈಸೆ ಇತ್ತು, ಆಣೆ ಇತ್ತು. ಸೊ ಈ ಥರ ಇತ್ತು. ಸೊ 16 ಆಣೆ ಇಸ್ ಈಕ್ವಲ್ ಟು 1 rupees, ಹೌದಾ, ಅಥವಾ 1 rupees. ಸೊ 16 ಆಣೆಗೆ 1 ರೂಪಾಯಿ. ಓಕೆ, 16 ಆಣೆಗೆ 1 ರೂಪಾಯಿ. ಆವಾಗ I thought the skill of writing address to people in order to escape the same fate myself and to see if I could save some money. ಸೊ ಅವನು ಯಾಕೆ ಅವರಿಗೆ ಇಂಗ್ಲೀಷಲ್ಲಿ ಟೀಚ್ ಮಾಡ್ತಿದ್ದ ಅಂತ ಅಂದರೆ, ಅವರು ಈ ಮೂಲಕನಾದರೂ ಇನ್ನೂ ಸ್ವಲ್ಪ ದುಡ್ಡು ಮಾಡಲಿ. ಸೊ ಆ ಮಕ್ಕಳಿಗೆ ಹೇಳ್ಕೊಟ್ರೆ, ಮೈಗ್ರೆಂಟ್ ಲೇಬರರ್ಸ್ಗೆ ಹೇಳ್ಕೊಟ್ರೆ ಇಂಗ್ಲೀಷಲ್ಲಿ ಬರೆಯೋದು ಹೇಗೆ ಅಂತಂದು, ದೇ ಕ್ಯಾನ್ ಅರ್ನ್ ಸಮ್ ಮೋರ್ ಮನಿ. 1 ಆಣೆ 2 ಆಣೆ ಸಿಗ್ತಿತ್ತು, ಅದರಿಂದ ಅವ್ರ ಜೀವನ ನಡೆದೋಗುತ್ತೆ. ಇವ್ರಿಗೆ ಹೇಳ್ಕೊಡೋದ್ರಿಂದ ನಮ್ಮ ನರೇಟರ್ ಜೀವನನೂ ಕೂಡ ನಡೆಯುತ್ತೆ, ಹೌದಾ. ಅವ್ರು ಇವನಿಗೆ ಫೀಸ್ ಪೇ ಮಾಡ್ತಿದ್ರು. ಸೊ ಹಿಸ್ ಲೈಫ್ ವಾಸ್ ಆಲ್ಸೋ ಲೀಡಿಂಗ್ ದೇರ್. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಆ್ಯಂಡ್ ವೇಕ್ ಅಪ್ ಅಟ್ 4 in the evening. ಸೊ ಇವನು ರಾತ್ರಿ ಟೀಚ್ ಮಾಡೋದ್ರಿಂದ ಹಗಲೆಲ್ಲ ಮಲಗ್ತಿದ್ದ. ಓಕೆ, ಎಷ್ಟೊತ್ತಿಗೆ ಎದ್ದೇಳ್ತಿದ್ದ? 4 PM, ಅಂದರೆ ಸಂಜೆ 4 ಗಂಟೆಗೆ ಎದ್ದೇಳ್ತಿದ್ದ. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಮೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನಾನ್ ಮೀಲ್. ಯಾಕೆ ಅವನು ರೀಸನ್ ಕೊಡ್ತಾನೆ, ಯಾಕೆ ಅವನು 4 ಗಂಟೆಗೆ ಸಂಜೆ ಎದ್ದೇಳ್ತಾನೆ ಅಂತ ಅಂದರೆ, ಮಾರ್ನಿಂಗ್ ಟೀ, ಬ್ರೇಕ್ಫಾಸ್ಟ್ ಮತ್ತು ಆಫ್ಟರ್ನೂನ್ ಮೀಲ್ ಇವೆರಡಕ್ಕೂ ಸುಮ್ಮನೆ ಯಾಕೆ ಖರ್ಚು ಮಾಡೋದು? ಓಕೆ, ಅದನ್ನೇ ಉಳಿಸ್ಕೊಂಡ್ರೆ ಇನ್ನು ಬೇರೆ ಯಾವುದಕ್ಕಾದರೂ ಬೇಕಾಗ್ಬೋದು ಅಂತ. ಅಂದರೆ ಹಿ ವಾಸ್ ಫಿನಾನ್ಷಿಯಲಿ ವೆರಿ ಪುವರ್. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಅವನ ಹತ್ರ ತುಂಬ ಜಾಸ್ತಿ ಹಣ ಇಲ್ಲ, ಒಂದೊಂದು ಪೈಸೆಗೂ ಕೂಡ ಅವನು ಕಷ್ಟಪಡ್ತಿದ್ದ. ಸೊ 2 ಹೊತ್ತು ಯಾಕೆ ಊಟಕ್ಕೆ ವೇಸ್ಟ್ ಮಾಡೋಣ ನಾನು? ಸೊ ರಾತ್ರಿ ಹೊತ್ತು ಒಂದೇ ಹೊತ್ತು ಹಿ ವಾಸ್ ಕನ್ಸ್ಯೂಮಿಂಗ್ ಹಿಸ್ ಫುಡ್. ರಾತ್ರಿ ಒಂದೇ ಟೈಮು, ದಿನಕ್ಕೆ ಒಂದೇ ಟೈಮ್ ಹಿ ವಾಸ್ ಹ್ಯಾವಿಂಗ್ ಹಿಸ್ ಮೀಲ್. One day I got up at 4 PM as usual. ಸೊ ಒಂದು ದಿನ ನಾನು 4 PMಗೆ ಎದ್ದೆ as usual. I finished my daily course and
ಸ್ಟೆಪ್ಡ್ ಔಟ್ ಫಾರ್ ಮೈ ಟೀ ಆ್ಯಂಡ್ ಅ ಮೇಲ್. ಸೊ ನನ್ನ ದಿನನಿತ್ಯದ ಕೆಲಸಗಳನ್ನು ಮುಗಿಸ್ಕೊಂಡು ಸೊ ಐ ಸ್ಟೆಪ್ಡ್ ಔಟ್ ಟು ಹ್ಯಾವ್ ಫುಡ್. ಓಕೆ, ನನ್ನ ಊಟನ ಮಾಡ್ಕೊಳ್ಳೋಕ್ಕೆ ನಾನು ಹೋದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಾಸ್ ಡ್ರೆಸ್ಡ್ ಇನ್ ಅ ಸೂಟ್. ಸೊ ನಿಮಗೆ ಅರ್ಥ ಆಗಿರಬೇಕು, ನಾನು ಸೂಟ್ ಹಾಕ್ಕೊಂಡಿದ್ದೆ ಆ ಟೈಮಲ್ಲಿ. ಸಿ, ನಾನು ಹೇಳಿದೆ ಪ್ರೀ ಇಂಡಿಪೆಂಡೆಂಟ್ ಅಂತ. ಪ್ರೀ ಇಂಡಿಪೆಂಡೆಂಟಲ್ಲಿ ಒಬ್ಬ ಇಂಗ್ಲೀಷ್ ಟೀಚರ್ನ ಹಿ ವಾಸ್ ರಿಗಾರ್ಡೆಡ್ ಆ್ಯಸ್ ನೋಬಲ್. ಓಕೆ, ಇಂಗ್ಲೀಷ್ ಟೀಚರ್ನ ಒಂದು ಗ್ರೇಟ್ ಅನ್ನೋ ಥರ ನೋಡ್ತಿದ್ರು. ಇಂಗ್ಲೀಷ್ ಟೀಚರ್ ಅಂದರೆ ಅವ್ರ ಪ್ರಕಾರ ಹಿ ಶುಡ್ ಬಿ ಡ್ರೆಸ್ಡ್ ಇನ್ ಅ ವೆಲ್ ಮ್ಯಾನರ್. ಓಕೆ, ಅವ್ನು ತುಂಬ ಚೆನ್ನಾಗಿ ಕೋಟು ಶೂಸ್ ಎಲ್ಲ ಹಾಕ್ಕೊಂಡು ನೀಟಾಗಿರಬೇಕಿತ್ತು ಆ ಟೈಮಲ್ಲಿ. ಓಕೆ, ದಟ್ ವಾಸ್ ದ ಮೈಂಡ್ ಸೆಟ್ ಆಫ್ ದಟ್ ಪೀಪಲ್. ಸೊ ಅವಾಗಿನ ಕಾಲದಲ್ಲೇ ಆ ಥರ ಇತ್ತು. ಓಕೆ, ಸೊ ಅವ್ರ ಕಷ್ಟ ಏನೇ ಇರಲಿ ಅದನ್ನು ಅವರು ಹೊರಗೆ ತೋರಿಸ್ಕೊಳ್ತಿದ್ದ. ಇಂಗ್ಲೀಷ್, ಇಫ್ ಹಿ ವಾಸ್ ದ ಟೀಚರ್ ಆಫ್ ಇಂಗ್ಲೀಷ್, ಹಿ ಶುಡ್ ಬಿ ವೆಲ್ ಡ್ರೆಸ್ಡ್. ಓಕೆ, ಸೊ ಅವನು ವೆಲ್ ಡ್ರೆಸ್ಡ್ ಆಗಿರಬೇಕು. ಸೊ ಅವನು ಫಿನಾನ್ಷಿಯಲಿ ಎಷ್ಟೇ ಪೂರ್ ಆಗಿದ್ರು ಕೂಡ ಅವನು ಕೋಟು ಮತ್ತು ಪ್ಯಾಂಟ್ ಮತ್ತು ಶೂಸ್ ಧರಿಸ್ತಿದ್ದ. You must understand that I was dressed in a suit. I had a wallet in my coat pocket. So wallet means ಜೆಂಟ್ಸ್ ಪರ್ಸಿಗೆ ನಾವು ವ್ಯಾಲೆಟ್ ಅಂತ ಹೇಳ್ತೀವಿ. ಅದನ್ನು ಕೋಟ್ ಪಾಕೆಟ್ ಒಳಗೆ ಇಟ್ಕೊಂಡಿದ್ದ. ಐ ಹ್ಯಾಡ್ 14 rupees ಇನ್ ಇಟ್. ಸೊ ಎಷ್ಟು ರೂಪಾಯಿ ಇತ್ತು? 14 ರೂಪಾಯಿ. ಸೊ ಇಟ್ ವಾಸ್ ಅ ಗ್ರೇಟ್ ಹ್ಯೂಜ್ ಅಮೌಂಟ್ ದೇರ್. ಹೌದಾ, ಗ್ರೇಟ್ ಅಮೌಂಟ್ ಅದು. ಮೈ ಲೈಫ್ ಸೇವಿಂಗ್ಸ್ ಅಟ್ ದಟ್ ಟೈಮ್. ಅದು ನನ್ನ ಜೀವಮಾನದ ಉಳಿತಾಯ. ಹೌ ಮೆನಿ ರುಪೀಸ್? 14 rupees. ಹೌದಾ, 14 ರೂಪಾಯಿ ಉಳಿಸಿದ್ದ ಕಷ್ಟಪಟ್ಟು. ಐ ಎಂಟರ್ಡ್ ಅ ಕ್ರೌಡೆಡ್ ರೆಸ್ಟೋರೆಂಟ್. ಐ ಏಟ್ ಅ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಆ್ಯಂಡ್ ಮೀಟ್ ಕರ್ರಿ. ಸೊ ಅವನೇನೇನು ತಿಂತಾನೆ ಅಂತ ಹೇಳ್ತಾನೆ. ಸೊ ಅಲ್ಲಿ ತುಂಬ ಬ್ಯುಸಿ ಇತ್ತು ರೆಸ್ಟೋರೆಂಟು, ಅದ್ರೊಳಗೆ ಹೋಗ್ತಾನೆ. ಹಿ ಆರ್ಡರ್ಡ್ ಅ ಮೀಲ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಈಟಿಂಗ್ ಹಿಸ್ ಫುಡ್. ಮೀಲ್ ಬರುತ್ತೆ, ಏನು ಮೀಲ್ ಮೀನ್ಸ್ ಊಟ. ಏನು ಬರುತ್ತೆ? ಚಪಾತಿ ಮತ್ತು ಮೀಟ್ ಕರ್ರಿ ತಿಂತಾನೆ. ಐ ಡ್ರ್ಯಾಂಕ್ ಟೀ ಆ್ಯಸ್ ವೆಲ್. ಸೊ ಟೀ ಕುಡಿತಾನೆ. ದ ಬಿಲ್ ಕೇಮ್ ಟು 11 annas. ನಾನು ನಿಮಗೆ ಹೇಳಿದೆ 16 ಆಣೆಗೆ 1 ರೂಪಾಯಿ. ಅವನಿಗೆ ಬಿಲ್ ಬಂದಿರೋದೆಷ್ಟು? 11 ಆಣೆ. ಸೊ 1 ರೂಪಾಯಿಗಿನ ಕಡಿಮೆ. ಓಕೆ, 1 ರೂಪಾಯಿ ಆಗಬೇಕು ಅಂದರೆ 16 ಆಣೆ ಇರಬೇಕು. ಬಟ್ ಅವನಿಗೆ ಬಂದಿರೋ ಬಿಲ್ಲು 11 ಆಣೆ. ಓಕೆ, ಹಿ ಕುಡ್ ಪೇ ದ ಬಿಲ್. ಯಾಕಂದರೆ ಅವನ ಹತ್ರ ಇರೋದು 14 rupees. ಹೌದಾ? ಸೊ ಹಿ ಕುಡ್ ಪೇ 11 annas. ಐ ಪುಟ್ ಮೈ ಹ್ಯಾಂಡ್ಸ್ ಇನ್ ಮೈ ಕೋಟ್ ಪಾಕೆಟ್ ಟು ಪೇ ಇಟ್. ಸೊ ಅವನು ಕೋಟ್ ಒಳಗಡೆ ಕೈ ಹಾಕ್ತಾನೆ ಟು ಪೇ ದ ಬಿಲ್. ಐ ಬಿಗನ್ ಸ್ವೆಟಿಂಗ್ ಪ್ರೊಫ್ಯೂಸ್ಲಿ. ಸೊ ಅವನು ಜೋರಾಗಿ ಬೆವಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟೆಡ್ ಇನ್ ಆ್ಯನ್ ಇನ್ಸ್ಟೆಂಟ್ ಆಲ್ ದಟ್ ಐ ಹ್ಯಾಡ್ ಈಟನ್. ಸೊ ತಿಂದಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಜೀರ್ಣ ಆಗೋಯ್ತು. ಅಷ್ಟು ಜೋರಾಗಿ ಬೆವಿತಿದ್ದಾನೆ. ದ ರೀಸನ್ ವಾಸ್ ಮೈ ವ್ಯಾಲೆಟ್ ವಾಸ್ ನಾಟ್ ದೇರ್. ಓಕೆ, ಏನು ಅವನ ವ್ಯಾಲೆಟು ಇಲ್ಲ ಅವನ ಪಾಕೆಟಲ್ಲಿ. ಏನಾಗಿರ್ಬೋದು? ಲೆಟ್ಸ್ ಯಾಕೆ ಅಷ್ಟು ಹೆದರ್ತಿದ್ದಾನೆ ಅಂತ ಅಂದರೆ ದೇ ವರ್ ಕ್ರೂಯಲ್ ಪೀಪಲ್. ನಾನು ನಿಮಗೆ ಮುಂಚೆನೇ ಹೇಳಿದೆ, ಆ ಬಿಗ್ ಸಿಟಿಯಲ್ಲಿ ಆ ಪೀಪಲ್ ಎಂಥವರು ಕ್ರೂಯಲ್ ಪೀಪಲ್. ದೇ ವುಡ್ ಕಮಿಟ್ ಮರ್ಡರ್ ಫಾರ್ ದ ಸೇಕ್ ಆಫ್ ಮನಿಗೋಸ್ಕರ ಅವರು ಕೊಲೆ ಮಾಡೋಕ್ಕೂ ಹೆಸಲ್ಲ. ದಟ್ ಕೈಂಡ್ ಆಫ್ ಪೀಪಲ್ ದೇ ವರ್. ಸೊ ಹಿ ವಾಸ್ ವೆರಿ ಅಫ್ರೇಡ್. ಐ ಸೆಟ್ ಸಮ್ ಒನ್ ಹ್ಯಾಸ್ ಪಿಕ್ಡ್ ಮೈ ಪಾಕೆಟ್ ಆ್ಯಂಡ್ ಟೇಕನ್ ಅವೇ ಮೈ ವ್ಯಾಲೆಟ್. ಅವನು ಹೋಗಿ ರೆಸ್ಟೋರೆಂಟ್ ಓನರ್ ಹತ್ರ ಹೇಳ್ತಾನೆ, ಸರ್ ನನ್ನ ಪಾಕೆಟ್ ಕಳ್ತನ ಆಗಿಬಿಟ್ಟಿದೆ, ಸಮ್ ಒನ್ ಹ್ಯಾಸ್ ಸ್ಟೋಲನ್ ಮೈ ವ್ಯಾಲೆಟ್ ಅಂತ ಹೇಳ್ತಾನೆ. ಇಟ್ ವಾಸ್ ವೆರಿ ಬ್ಯುಸಿ ರೆಸ್ಟೋರೆಂಟ್. ಅದು ತುಂಬ ರಶ್ ಇತ್ತು ರೆಸ್ಟೋರೆಂಟು. ದ ಓನರ್ ಗೇವ್ ಅ ಲೌಡ್ ಗುಫಾ ಮೀನ್ಸ್ ಲೌಡ್ ಲಾಫ್. ಓಕೆ, ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ಲಿಂಗ್ ಎವ್ರಿ ಒನ್ ಅರೌಂಡ್. ಸೊ ಅದು ಕ್ರೌಡೆಡ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲರೂ ಇವ್ನು ಜೋರು ನಕ್ಕಿದ್ದಕ್ಕೆ ತಿರುಗಿ ಇವ್ರನ್ನೇ ನೋಡ್ತಿದ್ದಾರೆ. ಹಿ ಕಾಟ್ ಮೀ ಬೈ ದ ಲ್ಯಾಪಲ್ಸ್ ಆಫ್ ದ ಕೋಟ್ ಆ್ಯಂಡ್ ಶೇಕಿಂಗ್ ಮೀ ಕ್ರೈಡ್. ಸೊ ಕುತ್ತಿಗೆ ಪಟ್ಟಿನ ಹಿಡಿದು ಕೇಳ್ತಿದ್ದಾನೆ. ಶೇಕಿಂಗ್ ಮೀ ಕ್ರೈಡ್, ದಿಸ್ ಟ್ರಿಕ್ won't work here. Put the money down and go, or else I will gouge your eyes out. ಸೊ ಈ ಟ್ರಿಕ್ಕು ನನ್ನ ಹತ್ರ ಇಟ್ಕೋಬೇಡ. ಪುಟ್ ದ ಮನಿ ಆನ್ ದ ಟೇಬಲ್ ಆ್ಯಂಡ್ ಯು ಕ್ಯಾನ್ ಲೀವ್ ಅಂತ ಹೇಳ್ತಾನೆ. ನೀನು ದುಡ್ಡಿಟ್ಟು ಎಲ್ಲಿಗೆ ಬೇಕಾದರೂ ಹೋಗು, ಇಲ್ಲ ಅಂದರೆ ನಿನ್ನ ಕಣ್ಣು ಕಿತ್ತು ಹಾಕ್ಬಿಡ್ತೀನಿ. ಇಮ್ಯಾಜಿನ್ ದ ಪ್ಲೈಟ್ ಆಫ್ ದ ಇನ್ನೋಸೆಂಟ್ ನರೇಟರ್.
ಓಕೆ, ಹಿ ವಾಸ್ ವೆರಿ ಇನ್ನೋಸೆಂಟ್, ಜೆನ್ಯೂನ್, ಹಿ ವಾಸ್ ಅ ಜೆಂಟಲ್ ಮ್ಯಾನ್. ಹೌದಾ, ತುಂಬ ಇನ್ನೋಸೆಂಟ್ ಅವನು, ಜೆಂಟಲ್ ಮ್ಯಾನು. ಫಿನಾನ್ಷಿಯಲಿ ಹಿ ವಾಸ್ ನಾಟ್ ವೆರಿ ರಿಚ್. ಓಕೆ, ಹಿ ಕುಡ್ ನಾಟ್ ನೋ ಹೌ ಟು ಕಮ್ಯುನಿಕೇಟ್ ವಿತ್ ದಟ್ ಪೀಪಲ್. ಸೊ ಅವನಿಗೆ ಲ್ಯಾಂಗ್ವೇಜ್ ಬೇರೆ ಗೊತ್ತಿಲ್ಲ. ಓಕೆ, ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅವ್ನು ಪೀಪಲ್ ಜೊತೆ. ಆ್ಯಂಡ್ ದೇರ್ ವರ್ ನೋ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಅಟ್ ದಟ್ ಸಿಟಿ, ಇನ್ ದಟ್ ಸಿಟಿ. ಆ ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿಯರ್ ಫೇಸಸ್ ಇಲ್ಲ ಆ ಸಿಟಿಯಲ್ಲಿ, ಎಲ್ಲರೂ ಕೂಡ ಅಪರಿಚಿತರೇ ಅವನಿಗೆ. he stuck in that kind of situation in that big city. ಸೊ ಆ ಸನ್ನಿವೇಶದಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಓಕೆ, ಸೊ ಐ ವಿಲ್ ಎಂಡ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದ ಚಾಪ್ಟರ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಲೇಟರ್. ಸೊ ಏನಾಗುತ್ತೆ, ಕ್ಯೂರಿಯಾಸಿಟಿ ಇರ್ಬೋದು ನಿಮಗೂ ಕೂಡ, ಹೌದಾ, ಏನಾಗುತ್ತೆ, ಹೂ ರೆಸ್ಕ್ಯೂಸ್ ಹಿಮ್, ಯಾರು ಬಂದು ಕಾಪಾಡ್ತಾರೆ ಅಂತ ಇರ್ಬೋದು. isn't it? I hope you are very excited to know what will be the end. So end ಯಾವ ರೀತಿ ಆಗ್ಬೋದು ಅಂತ you will be very curious, I think. Yes, in the next class I am going to continue the next part of this lesson. So thank you children, have a wonderful day. And the test, I think will write the test very soon. ಟೆಸ್ಟ್ ಬರೀತೀರಾ ಅಂದ್ಕೊಂಡಿದ್ದೀನಿ ತುಂಬ ಸೂನ್. ಅದು ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಟೆಸ್ಟ್. ಥ್ಯಾಂಕ್ ಯು ಆಲ್.